ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಲ್ವಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹೊಸದಾಗಿ ನಮ್ಮ ಲಾಗ್ಸ್ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇಲ್ಲಿ ಮಧ್ಯಾಹ್ನದ ಊಟ ಆಯಿತು, ಹೊರಗಡೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಆದ್ವಿಕನ್ ಕೂಡ ರೆಡಿ ಮಾಡಿಸ್ಬೇಕು. ಹಾಗೆ ನಾನು ಹಾಕಿರುವಂಥ ಡ್ರೆಸ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಕಾಟನ್ ಡ್ರೆಸ್ ಇದು. ಸೊ ನನಗೆ ಚೆನ್ನಾಗಿದೆ ಅಂತ ಅನಿಸ್ತು, ಕ್ವಾಲಿಟಿ ಕೂಡ ಇಷ್ಟ ಆಯಿತು. ನಿಮ್ಗೆ ಯಾರಿಗಾದರೂ ಇಷ್ಟ ಇದ್ದರೆ ನೀವು ನೋಡಿ. ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಈ ಲಾಗ್ ಮಾಡಿ ಆಲ್ರೆಡಿ ಸುಮಾರು ದಿವಸ ಆಗಿದೆ, ಬಟ್ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ಅಷ್ಟೇ. ಸ್ವಲ್ಪ ಮಳೆ ಬರೋ ಥರ ಅನಿಸ್ತಾ ಇತ್ತು. ಯಾವುದಕ್ಕೂ ಒಂದು ಛತ್ರಿ ಇರಲಿ ಅಂತ ಇಟ್ಕೊಂಡಿದ್ದೆ. ಹಾಗೆ ಅದ್ರ ಜೊತೆ ಹೊರಗಡೆ ಹೋಗುವಾಗ ಅವನಿಗೆ ಮೊದಲೆಲ್ಲ ಸ್ನ್ಯಾಕ್ಸ್ ಎಲ್ಲ ಇಟ್ಕೊಳ್ತಿದ್ದೆ ಬ್ಯಾಗಲ್ಲಿ. ಬಟ್ ಇವಾಗ ಒಂದು ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ, ಸೊ ಅಂದರೆ ಜಾಸ್ತಿ ಪದೇ ಪದೇ ತಿಂಡಿ ಕೇಳೋದು, ಹಸಿವೆ ಆಗೋದು ಅದೆಲ್ಲ ಕಡಿಮೆ. ಹಾಗೆ ಮತ್ತು ಹೊರಗಡೆ ಹೋದಾಗ ಅಲ್ಲೇನಾದರೂ ತಿನ್ನಿಸ್ತೀನಿ. ಸೊ ಒಂದು ಬಾಟಲ್ ಬಿಸಿನೀರು ಒಂದು ಬ್ಯಾಗಲ್ಲಿ ಇಟ್ಕೊಂಡು ಹೋದರೆ ಆಯಿತು. ಮತ್ತು ಒಂದು 2-3 ಖರ್ಚಿಪ್ ಬ್ಯಾಗಲ್ಲಿ ಇಟ್ಕೊಂಡಿರ್ತೇನೆ. ಸುಮಾರು ದಿವಸಗಳ ನಂತರ ನಾನು ಅದಕ್ಕಿಬ್ಬರೇ ಹೊರಗಡೆ ಹೋಗ್ತಾ ಇರೋದು. ಟೈಮ್ ಇವಾಗ ಮಧ್ಯಾಹ್ನ 1 ಗಂಟೆ ಆಗ್ತಾ ಬಂತು. ಬೆಸ್ಟ್ ಫ್ರೆಂಡ್ನ ಮೀಟ್ ಆಗೋದಕ್ಕಂತ ಹೋಗ್ತಾ ಇದ್ದೀನಿ. ಯಾಕೆ ಈ ಟೈಮಲ್ಲಿ ಹೊರಡ್ತಾ ಇದ್ದೀವಿ ಅಂದರೆ, ಅವಳಿಗೂ ಒಂದು ಪುಟಾಣಿ ಪಾಪು ಇದ್ದಾನೆ. ಸೊ ಅವನನ್ನು ಮಲಗಿಸ್ಬಿಟ್ಟು ಆನಂತರ ಹೊರಡಬೇಕಾಗತ್ತೆ ಅವಳು. ಸೊ ಹಾಗಾಗಿ ಈ ಟೈಮಲ್ಲಿ 1 ಗಂಟೆಗೆ ಆಲ್ರೆಡಿ ನಮ್ದು ಊಟ ಮುಗ್ದಿದೆ. ಆ್ಯಕ್ಚುಲಿ ಹೊರಗಡೆ ಹೋಗಿ ಊಟ ಮಾಡೋ ಪ್ಲ್ಯಾನೇ ಇದ್ದಿತ್ತು, ಬಟ್ ಏನು ತುಂಬ ಲೇಟ್ ಆಗಿ ಹೋಗುತ್ತೆ. ಬೇರೆ ಶಾಪಿಂಗ್ ಎಲ್ಲ ಇದೆ. ನಾವು ಊಟ ಮಾಡ್ಲಿಕ್ಕೆ ಹೋದರೆ ಅಲ್ಲೊಂದು 1.5 hour ತನಕ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವಿ ಮಾತಾಡ್ಕೊಂಡು. ಸೊ ಹಾಗಾಗಿ ಮೊದಲು ಅವಳಿಗೆ ಬೇರೆ ಶಾಪಿಂಗ್ ಎಲ್ಲ ಇದೆ ಅಂತ ಅದನ್ನೆಲ್ಲ ಮುಗಿಸ್ಕೊಳ್ಬೇಕು. ಸೊ ಓಕೆ ಆಯಿತು, ಊಟ ಮಾಡೋದಕ್ಕೆ ಹೋಗೋದು ಬೇಡ, ಅಂಗಡಿಗೆ ಹೋಗುವ ಅಂತ ಹೇಳ್ತಿದ್ದಾನೆ ಆದ್ವಿಕ್. ತುಂಬ ದಿವಸ, ಮೋರ್ ದ್ಯಾನ್ 1 year ಐ ಥಿಂಕ್ ಮೀಟ್ ಆಗಿದೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಇವತ್ತು ಬೆಳಿಗ್ಗೆ ಎದ್ದೇಳುವಾಗಲೇ ನಂಗೆ ಒಂಥರ ಖುಷಿ, ಯಾಕೆಂದರೆ ಫ್ರೆಂಡ್ನ ಮೀಟ್ ಆಗೋದಕ್ಕಂತ ಹೋಗ್ತಾ ಇದ್ದೀನಲ್ವಾ ಅಂತ, ಆಫ್ಟರ್ ಲಾಂಗ್ ಟೈಮ್. ಸೊ ನೋಡೋಣ ಹೇಗಿರುತ್ತೆ, ಏನೇನು ಮಾಡ್ತೀವಿ ಅಂತ. ಹೆಚ್ಚಾಗಿ ಹೊರಗಡೆ ಹೋದರೆ ಐಸ್ ಕ್ರೀಮ್ ತಿನ್ನೋದು ಅದೆಲ್ಲ ಇದ್ದೇ ಇರುತ್ತೆ. ಸೊ ಬೇರೆ ಎಲ್ಲ ಸ್ವಲ್ಪ ಶಾಪಿಂಗ್ ಇದೆ, ನೋಡೋಣ. ಆದಷ್ಟು ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಹೆಚ್ಚಾಗಿ ನಾನು ಆನ್ಲೈನಲ್ಲಿ ಬಟ್ಟೆಗಳನ್ನು ತಗೊಳ್ತೀನಿ, ಬಟ್ ನಾನು ನಿಮ್ಗೆ ಹೇಳಲ್ಲ, ಯಾಕಂದರೆ ಕೆಲವೊಂದೆಲ್ಲ ಅಷ್ಟು ಚೆನ್ನಾಗಿರಲ್ಲ ಕ್ವಾಲಿಟಿ. ಹಾಗಾಗಿ ನಂಗೆ ಅಷ್ಟೇನು ನಿಮಗೆ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟ ಆಗಲ್ಲ. ಸೊ ಆಮೇಲೆ ಚೆನ್ನಾಗಿಲ್ಲ ಅಂದರೆ ನೀವು ಹೇಳ್ತೀರಿ, ಶಿಲ್ಪ ಹೇಳಿದ್ಲು ಇದನ್ನು ತಗೊಳ್ಳಿ, ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ ಅಂತ. ಸೊ ಹಾಗಾಗಿ ಇದು ಪರವಾಗಿಲ್ಲ ಅಂತ ಅನಿಸ್ತು. ನನ್ನ ಫ್ರೆಂಡ್ಗೆ ಗೋಲ್ಡ್ ಬ್ಯಾಂಗಲ್ಸ್ ತೊಗೊಳ್ಲಿಕ್ಕಿತ್ತು. ಹಾಗಾಗಿ ನಾವು ಸ್ವರ್ಣ ಜ್ಯುವೆಲರ್ಸ್ ಕುಂದಾಪುರ ಇಲ್ಲಿಗೆ ಬಂದ್ವಿ. ನಿಮಗೆ ಗೊತ್ತಿರೋ ಹಾಗೆ ಈಗಾಗಲೇ ಗೋಲ್ಡ್ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾನೆ ಇದೆ. ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು, ಅಥವಾ ಒಂದು ಸ್ವಲ್ಪ ಕಡಿಮೆ ಆಗಿ ಮತ್ತೆ ಸ್ಟೇಬಲ್ ಆಗಿ ಮತ್ತೆ ಜಾಸ್ತಿ ಆಗ್ಬೋದು. ಈ ಥರ ಗೋಲ್ಡ್ ರೇಟಲ್ಲಿ ಫ್ಲಕ್ಚುಯೇಷನ್ ಆಗ್ತಾನೆ ಇರುತ್ತೆ. ನಾವು ಹೋದಾಗ ಗೋಲ್ಡ್ ರೇಟ್ 22 ಕ್ಯಾರೆಟ್ ಪರ್ ಗ್ರಾಮ್ಗೆ 6800 ಇತ್ತು. ಇವಾಗ ಒಂದು ಸ್ವಲ್ಪ ಕಡಿಮೆ ಆಗಿದೆ. ನನ್ನ ಫ್ರೆಂಡ್ಗೆ ಈ ಬಳೆ ಇಷ್ಟ ಆಯಿತು. ಆ್ಯಂಟಿಕ್ ಬ್ಯಾಂಗಲ್ ಇದು ತುಂಬ ಚೆನ್ನಾಗಿದೆ, ಫ್ಲವರ್ ಡಿಸೈನ್ ಬಂದಿದೆ ಮತ್ತು ಲಕ್ಷ್ಮಿ. ಸೊ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳ ಕೈಗೆ. ನಮ್ಮಿಬ್ಬರಿಗೂ ಇದೇ ಬ್ಯಾಂಗಲ್ ಇಷ್ಟ ಆಯಿತು. ಸೊ ಇದನ್ನೇ ಫೈನಲ್ ಮಾಡಿದ್ವಿ. ಇದು 24 ಗ್ರಾಮ್ವರೆಗೂ ಇದೆ. ಹಾಗೆ ಹಳೆ ಚಿನ್ನ ಎಕ್ಸ್ಚೇಂಜ್ ಇದ್ದದ್ರಿಂದ ನಮಗೆ ಸ್ವಲ್ಪ ಟೈಮ್ ಸಿಕ್ತು. ಸೊ ಹಾಗಾಗಿ ನೋಡಿ ಏನು ಮಾಡ್ತಾ ಇದ್ವಿ ಅಂತ. ಫೋಟೋ ಹಾಕಿರಲ್ಲ, ನೆಕ್ಸ್ಟ್ ಟಾರ್ಗೆಟ್ ಇದೆ ಇಟ್ಕೋ. ಇವಳು ನನ್ನ ಬೆಸ್ಟ್ ಫ್ರೆಂಡ್ ಚೇತು. ನಿಮ್ಗೆ ಗೊತ್ತಿರಬಹುದು, ಬೇರೆ ಲಾಗಲ್ಲಿ ನೋಡಿರ್ತೀರ. ಹೋದ ವರ್ಷಕ್ಕೊಂದ್ಸಲ ಊರಿಗೆ ಬರ್ತಾಳೆ, ಬಾಂಬೆಲಿರೋದು. ಬಂದವಾಗ ನಾನು ಇಬ್ರು ಮೀಟ್ ಆಗ್ತೀವಿ. ಲಾಗ್ ಮಾಡಿದ್ವಿ ಮೊದಲೆಲ್ಲ, ನೀವು ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ. ಇಬ್ರು ನಮ್ಗೆ ಯಾವ ಡಿಸೈನ್ ಇಷ್ಟನೋ ಅದನ್ನೆಲ್ಲ ಹಾಕಿ ನೋಡಿದ್ದಾಯಿತು. ನಾನು ಸುಮ್ಮನೆ ಇದೊಂದು ಹಾರ ಹಾಕ್ಕೊಂಡಿದ್ದೀನಿ ನೋಡಿ, ನಂಗೆ ತುಂಬ ಇಷ್ಟ ಆಯಿತು. ಇದು 6 ಪವನ್ ಇದೆ ಅಂತ ಹೇಳಿದರು. ಚೆನ್ನಾಗಿದೆ ಈ ಡಿಸೈನ್. ಇಲ್ಲಿ ಚೇತು ಹಳೆ ಚಿನ್ನ ಕೊಟ್ಟು ಹೊಸದು ತಗೊಳ್ತಾ ಇರೋದ್ರಿಂದ ಹಳೆ ಚಿನ್ನಕ್ಕೆ ವ್ಯಾಲ್ಯೂಯೇಷನ್ ಎಲ್ಲ ಮಾಡೋದು ಒಂದು ಸ್ವಲ್ಪ ಟೈಮ್ ಇತ್ತು. ಸೊ ಹಾಗಾಗಿ ಇದನ್ನೆಲ್ಲ ನೋಡ್ತಾ ಇದ್ವಿ ನಾವು. ಆದ್ವಿಕ್ಕೆ ಇದೊಂದು ಕಡ ಹಾಕಿದ್ದೀನಿ, ಬಟ್ ಅವನಿಗೆ ಅದು ಸ್ವಲ್ಪನೂ ಇಷ್ಟ ಇಲ್ಲ. ಬ್ರಾಸ್ಲೆಟ್ ಇರ್ಬೋದು, ಕಡ್ಗ ಇರ್ಬೋದು, ಯಾವುದೂ ಇಷ್ಟ ಇಲ್ಲ. ಅದೊಂದು ಬೇಜಾರು, ನನಗೆ ಹಾಕೋದಕ್ಕೆ ಬಿಡೋದಿಲ್ಲ ಅವನು.
ಫ್ರೆಂಡ್ಸ್ ಅಂದರೆ ಅದೇನೋ ಒಂಥರ ಪವರ್ ಇದ್ದಂಗೆ ಅಂತ ಹೇಳ್ಬೋದು. ಯಾಕೆಂದರೆ ಅವ್ರ ಜೊತೆ ನಾವಿದ್ದಾಗ ಸಿಕ್ಕಾಪಟ್ಟೆ ಖುಷಿಯಲ್ಲಿರ್ತೀವಿ. ಅದೇನೇ ಸ್ಟ್ರೆಸ್ ಇದ್ದರೂ ಬೇಜಾರಿದ್ರು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದರೆ ಮೈಂಡ್ ಒಂಥರ ರಿಫ್ರೆಶ್ ಆಗಿಬಿಡುತ್ತೆ. ಹೌದಾ ಅಲ್ವಾ ಹೇಳಿ? ಅದಕ್ಕೆ ಎಂತ ಬೇಕು ನಿಂಗೆ? ಹೋಟೆಲಲ್ಲಿ ಎಂತ ಬೇಕು? ಸ್ಯಾಂಡ್ವಿಚ್ ಮತ್ತೆ ಅಂಡ್ ಐಸ್ ಕ್ರೀಮ್. ಬೇರೆ ಅಡಿಗೆ ಇದು ಯಾರು ಇವತ್ತು ಬಂದದ್ದು? ಯಾರದು ವಿಡಿಯೋ ಮಾಡ್ತಿದ್ದೆ? ಯಾರೀಗ? ನನ್ನ ಫ್ರೆಂಡ್, ಅಮ್ಮನ ಫ್ರೆಂಡ್. ಎಂತ ಗೊತ್ತಾ, ಗಮ್ಮತ್ ಎಂತ ಅಂದ್ರೆ ಯಾರು ನಾವು ನಾನು ನನ್ನ ಫ್ರೆಂಡ್ ಸಿಕ್ಕಾಪಟ್ಟೆ ನಗ್ತಾ ಇದ್ವಲ್ಲ, ಯಾಕಂತ ಗೊತ್ತಾಯ್ತಾ? ಡೀಪ್ ಆಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗತ್ತೆ ಏನಾಗಿರ್ಬೋದು, ಯಾಕೆ ಅಷ್ಟೊಂದು ನಗಾಡಿರೋದಂತ ಕಮೆಂಟ್ ಮಾಡಿ ಹೇಳಿ. ಅದಕ್ಕೆ ಅವನ ಫೇವ್ರೆಟ್ ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿದ್ವಿ. ನಾನು ಕಟ್ಲೆಟ್ ಆರ್ಡರ್ ಮಾಡಿದೆ ಮತ್ತು ಚೇತುಗೆ ಪಿಜ್ಜಾ ಆರ್ಡರ್ ಮಾಡಿದ್ಲು. ಅವಳಿಗೆ ಪಾರ್ಟಿ ಆಗಿತ್ತು. ಸೊ ನಿಂಗೇನು ಬೇಕು ಆರ್ಡರ್ ಮಾಡು ಹೇಳು ಅಂತ ಹೇಳಿದ್ಲು. ನನ್ಗೆ ಫಸ್ಟ್ ಅನ್ಸಿರೋದು ಅಂದರೆ ನಾವು ಫಸ್ಟ್ ಅಂದ್ಕೊಂಡಿರೋದು ಐಸ್ ಕ್ರೀಮ್ ತಿನ್ನೋದು, ಡೈರೆಕ್ಟಾಗಿ ಐಸ್ ಕ್ರೀಮ್ ಜ್ಯೂಸ್ ಅದೆಲ್ಲ ತಿನ್ನೋದು ಕುಡಿಯೋದಂತ. ಬಟ್ ಮಳೆ ಬಂತಲ್ವ, ಅವಾಗ ಏನಾದರೂ ಬಿಸಿ ಬಿಸಿಯಾಗಿ ಏನಾದರೂ ತಿನ್ಬೇಕಂತ ಅನ್ಸೋದಕ್ಕೆ ಶುರು ಆಯಿತು. ಹಾಗಾಗಿ ಸೊ ಇದೆಲ್ಲ ಆರ್ಡರ್ ಮಾಡಿದ್ವಿ. ಹೆಂಗಿತ್ತ? ಚೀಸಿ ಅದು ಚೀಸಿ ಇಲ್ಲ. ಅದು ಕೊಳೆತಾ? ಖುಷಿ ಏನಂದ್ರೆ ಪರ್ಫೆಕ್ಟ್ ವೆದರು, ಬಿಸಿ ಬಿಸಿ ಮಳೆ, ಒಂದು ಮಳೆ ಬಂದದ್ದು ಒಳ್ಳೆದಾಯ್ತು. ಹೌದು, ಒಳ್ಳೆಯ್ತಾ? ಒಳ್ಳೆಯ್ತು. ಒಂದು ಊಟ ಆರ್ಡರ್ ಮಾಡುದಾ? ಊಟ ಮಾಡುವ ಇದರೊಟ್ಟಿಗೆ. ಲಾಸ್ಟಲ್ಲಿ ನಾವು ಸ್ಪೆಷಲ್ ಗಡ್ಬಡ್ ತೊಗೊಂಡ್ವಿ. ತುಂಬಾ ರುಚಿಯಾಗಿತ್ತು, ಇಷ್ಟ ಆಯ್ತು ಇಬ್ಬರಿಗೂ. ಅದಕ್ಕೆ ಒಂದು ಸ್ವಲ್ಪ ತಿಂದ ಅಲ್ಲಿಂದ ಹೋಳಿಗೆ ಮನೆಗೆ ಹೋದ್ವಿ. ಇಬ್ಬರಿಗೂ ಹೋಳಿಗೆ ತೊಗೊಂಡ್ವಿ. ನನಗೊಂದೇ ಪ್ಯಾಕ್ ಸಾಕು ಅಂತ ಹೇಳಿದೆ. ಅದಿಗೆ ಕೊಡು, ಜಾಸ್ತಿ ತೊಗೊಂಡೋಗು ಅಂತ ಹೇಳಿದ್ರು. ಬಟ್ ಅವರಿಗೆ ಜಾಸ್ತಿ ಸ್ವೀಟ್ಸ್ ಬೇಡ ಅಂದ್ಬಿಟ್ಟು ಒಂದೇ ಪ್ಯಾಕೆಟ್ ತೊಗೊಂಡು ಮನೆಗೆ ಬಂದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಗುರುವಾರ ಬೆಳಗಿನ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಆದ ನಂತರ ಮನಸ್ಸಿಗೇನೋ ಒಂಥರ ಖುಷಿ, ಸಮಾಧಾನ. ಬೆಳಿಗ್ಗೆನೇ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಗುರುವಾರ ದಿವಸ ನನಗಂತೂ. ಅದ್ವಿಕ್ ಎಂತ ಮಾಡ್ತಿದ್ದಿ? ಟಿವಿಯಾ? ಚಿಂಟು ಟಿವಿ ನೋಡ್ತೀಯಾ? ಎಂತ ಇತ್ತದ್ರಲ್ಲಿ? ಭೂತನಾ? ಭೂತ ಉಂಟಂತೆ. ಇವತ್ತು ಗುರುವಾರ ಬೆಳಿಗ್ಗೆ ಒಂದು 10:30 ಆಗಿದೆ ಟೈಮು. ಅದ್ವಿಕಿದು ಬೆಳಿಗ್ಗೆ ತಿಂಡಿ ಎಲ್ಲ ಮುಗೀತು. ಇವಾಗ ಅವನಿಗೆ ಪುನಃ ಇನ್ನೊಂದ್ಸಲ ತಿಂಡಿ ಏನಾದರೂ ಕೊಡಬೇಕು. ಯಾಕೆಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಅವನು ತಿಂಡಿ ಜಾಸ್ತಿ ತಿನ್ನೋದಿಲ್ಲ. ಅವನು ಸ್ಕೂಲಲ್ಲಿ ಹಾಗೆ ಅಲ್ವಾ, ಟಿಫಿನ್ ಕೊಡಿಸ್ತೀವಲ್ಲ, 10:30 11 ಗಂಟೆ ಅಷ್ಟೊತ್ತಿಗೆ ಕರೆಕ್ಟಾಗಿ ತಿಂತಾನೆ. ಬೆಳಿಗ್ಗೆ ಗಡಿಬಿಡಿಯಲ್ಲಿ ಚೂರೇ ತಿಂದು ಹೋಗೋದು. ಅವನು ಯಾವಾಗಲೂ ಅಷ್ಟೇ, ಬೆಳಿಗ್ಗೆ ಎದ್ದ ತಕ್ಷಣ ತಿಂಡಿ ಜಾಸ್ತಿ ತಿನ್ನೋದಿಲ್ಲ. ಸೊ ಪುನಃ ನಾನು ಮನೇಲಿದ್ದಾವಾಗ 11 ಗಂಟೆ ಅಷ್ಟೊತ್ತಿಗೆ ಪುನಃ ಏನಾದರೂ ತಿನ್ಲಿಕ್ಕೆ ಕೊಡ್ತೇನೆ. ಇವಾಗ ಚಿಂಟು ಟಿವಿ ನೋಡ್ಕೊಂಡು ಕೂತ್ಕೊಂಡಿದ್ದಾನೆ. ಅಮ್ಮನ ಮನೇಲಿದ್ದಾವಾಗ ಅವನಿಗೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದ, ಖುಷಿಯಾಗಿರ್ತಾ ಇದ್ದ. ಯಾಕೆಂದರೆ ಮಕ್ಕಳೆಲ್ಲರೂ ಇದ್ರಂತ. ಇಲ್ಲಿ ಯಾರು ಇಲ್ಲದೆ ಇರೋದ್ರಿಂದ ಅವನಿಗೆ ಸ್ವಲ್ಪ ಬೋರ್ ಆಗುತ್ತೆ. ಸೊ ಇವತ್ತು ಚಿಂಟು ಟಿವಿ ನೋಡ್ತೀನಿ ಅಂತ ಹೇಳ್ದ. ಸೊ ಹಾಗಾಗಿ ಟಿವಿ ಹಾಕ್ಕೊಟ್ಟಿದ್ದೀನಿ. ನಾನಿವಾಗ ಅಡುಗೆ ಮಾಡಬೇಕು. ಅಡುಗೆ ಅನ್ನ ಸಾಂಬಾರು ಏನು ಬೇಡ ಅಂತೆ. ಅದು ಇವಾಗ ಹೇಳಿ ಹೋದ್ರು, ಅನ್ನ ಸಾಂಬಾರೆಲ್ಲ ಬೋರ್ ಅಂತ ಅನಿಸ್ತಿದೆ. ಇವತ್ತು ಗುರುವಾರ ಬೇರೆ ವೆಜ್ ಅಲ್ವಾ. ಸೊ ನೋಡು, ಪುಲಾವ್ ಆದರೂ ಪರವಾಗಿಲ್ಲ, ಅನ್ನ ಸಾರು ಬೇಡ ಅಂತ ಹೇಳಿದ್ದಾರೆ. ನೋಡೋಣ ಏನು ಅಡುಗೆ ಮಾಡೋದಂತ. ಸ್ಟಿಲ್ ನಾನು ಏನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಅಡುಗೆ ಏನು ಮಾಡೋದಂತ. ಫಸ್ಟ್ ಅಂದ್ಕೊಂಡಿರೋದು ನಾನು ದಾಲ್ ಮಾಡಿ, ವೈಟ್ ರೈಸ್ ಮಾಡಿ, ಏನು ಬೀಟ್ರೂಟ್ ಪಲ್ಯ ಆ ಥರ ಏನಾದರೂ ಮಾಡೋದು, ಹಪ್ಪಳ ಉಪ್ಪಿನಕಾಯಿ ಎಲ್ಲ ಇರುತ್ತಲ್ವ ಅಂತ. ಅವ್ರಿಗೆ ಇಷ್ಟ ಇಲ್ಲ ಅಂತೆ. ಸೊ ಅವ್ರಿಗೆ ಹಾಗೆ ಸ್ವಲ್ಪ ಫ್ರೈಡ್ ರೈಸು, ಪುಲಾವ್ ಆ ಥರ ಎಲ್ಲ ಇದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದು ಗುರುವಾರ ವೆಜ್ ಅಲ್ವಾ, ಹಾಗಾಗಿ ಬೇರೆ ದಿವಸ ತಿಂತಾರೆ. ಸೊ ನೋಡೋಣ ಏನು ಮಾಡೋದು ಏನು ಅಂತ. ಪ್ರತಿ ದಿವಸವೂ ನಾವು ಮಧ್ಯಾಹ್ನದ ಅಡುಗೆನ ಹಿಂದಿನ ದಿವಸ ರಾತ್ರಿನೇ ಡಿಸೈಡ್ ಮಾಡ್ಕೊಳ್ಬೇಕು ಮೆನು ಏನು ಅಡುಗೆ ಮಾಡೋದಂತ.
ಸೊ ಆವಾಗ ಈಸಿ ಆಗುತ್ತೆ. ಅದಕ್ಕೆ ಏನು ಬೇಕೋ ಅದನ್ನು ರೆಡಿ ಮಾಡಿ ಇಟ್ಕೊಳ್ಬೋದು. ನಾನು ಕೆಲವೊಂದ್ಸಲ ಮರ್ತು ಬಿಡ್ತೀನಿ, ಕೆಲವೊಂದ್ಸಲ ನಾನು ಮುಂಚಿನ ದಿವಸ ಡಿಸೈಡ್ ಮಾಡಿ ಇಟ್ಕೊಳ್ತೇನೆ. ಬಟ್ ಕೆಲವೊಂದು ಸಲ ಅದೆಲ್ಲ ಮರ್ತು ಹೋಗುತ್ತೆ. ನಾಳೆ ಮಾಡಿದ್ರಾಯ್ತು, ಬೆಳಿಗ್ಗೆ ನೋಡಿದ್ರಾಯ್ತು ಅಂತ ಅಂದ್ಕೊಳ್ತೀನಿ. ಅದೇ ಇವತ್ತು ಪುಲಾವ್ ಮಾಡು ಅಂತ ಹೇಳಿದ್ರಲ್ವ, ನಾನು ಕಡಲೆ ಅಥವಾ ಬಟಾಣಿ ಯಾವುದು ನೆನೆಸಿರ್ಲಿಲ್ಲ, ಹಸಿ ಬಟಾಣಿ ಕೂಡ ಇಲ್ಲ. ಸೊ ಆದರೆ ಪುದೀನ ಮಾತ್ರ ಎನಿ ಟೈಮ್ ಮನೇಲಿ ಇರೋದ್ರಿಂದ ಪುಲಾವ್ ಮಾಡೋದಕ್ಕೆ ಜಾಸ್ತಿ ಏನು ಟೆನ್ಷನ್ ಇರೋದಿಲ್ಲ. ಅಂದರೆ ಪುದೀನ ಸೊಪ್ಪು ತರಿಸ್ಬೇಕು ಅದೆಲ್ಲ ಆ ರೀತಿ ಒಂದು ಕಿರಿಕಿರಿ ಇರೋದಿಲ್ಲ. ಮನೇಲಿ ಪುದೀನ ಗಿಡ ಚೆನ್ನಾಗಿ ಬಂತು. ಆದರೆ ಮಳೆ ಬರುವಾಗ ಪುದೀನ ಗಿಡ ಹಾಳಾಗುತ್ತೆ. ಸೊ ಅದನ್ನು ಸ್ವಲ್ಪ ಜಾಸ್ತಿ ನೀರೆಲ್ಲ ಬೀಳದೆ ಇರೋ ಕಡೆ ಇಟ್ಕೊಂಡು ನೋಡ್ಕೋಬೇಕು. ಸೊ ವೆದರ್ ಅಂತೂ ಒಂಥರ ಕ್ಲೌಡಿ ಆಗಿ ಚೆನ್ನಾಗಿತ್ತು. ಇವತ್ತು ಸಿಂಪಲ್ ಆಗಿ ಪನ್ನೀರ್ ಪಲಾವ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ನಾನು ಏನು ಯೂಸ್ ಮಾಡ್ತಾ ಇಲ್ಲ. ಇಲ್ಲಿ ನಾನು 1-2 ಈರುಳ್ಳಿ, ಹಾಗೆ 1 ಟೊಮ್ಯಾಟೊ, 2 ಹಸಿಮೆಣಸಿನಕಾಯಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಕೂಡ ಬೇಕಾಗುತ್ತೆ, ಅದನ್ನು ಕೂಡ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಮಸಾಲೆ ನಾವು ಮನೇಲಿ ರುಬ್ಬಿ ಮಾಡ್ಕೊಂಡು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್. ಬಟ್ ನಮಗೆ ಅಷ್ಟು ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರ್ ನಾನು ಕ್ಯೂಬ್ಸ್ ಮಾಡಿಕೊಂಡು ಪ್ಯಾನಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ತೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಸ್ವಲ್ಪ ಜೀರಿಗೆ, ಹಾಗೆ 6-7 ಕಾಳುಮೆಣಸು, ಹಾಗೆ ಚಕ್ಕೆ ಮತ್ತು ಪುಲಾವ್ ಎಲೆ, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಹಾಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಚೆನ್ನಾಗಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಆನಂತರ ನಾನು ಮತ್ತು ಅದಕ್ಕೆ ತರಕಾರಿಗಳೇನಿದೆ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಇವತ್ತು ನಾನು ಪೊಟ್ಯಾಟೊ ಮತ್ತು ಕ್ಯಾರೆಟ್ ಎರಡೇ ಇತ್ತು, ಬೀನ್ಸ್ ಇರಲಿಲ್ಲ, ಹಾಗೆ ಬಟಾಣಿ ಕಾಳು ಕೂಡ ಇರಲಿಲ್ಲ. ಅದೆರಡು ಬಿದ್ದಿದ್ರೆ ಇನ್ನೂ ಚೆನ್ನಾಗಿ ಬರ್ತಾ ಇತ್ತು ಟೇಸ್ಟ್. ಬಟ್ ನಾವು ಈ ಪಲಾವ್ ಮಾಡೋ ಪ್ಲ್ಯಾನ್ ಇಲ್ಲದೆ ಇರೋದ್ರಿಂದ ಈ ರೀತಿ ಆಯಿತು. ಬಟ್ ತುಂಬಾ ರುಚಿಯಾಗಿತ್ತು, ಆದಿಗೂ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಯಾವಾಗಾದರೂ ನಾನು ಕರೆಕ್ಟಾಗಿ ಪನ್ನೀರ್ ಪಲಾವ್ ಯಾವ ರೀತಿ ಮಾಡೋದಂತ ಡೀಟೇಲ್ ವಿಡಿಯೋ ನಿಮಗೆ ಹಾಕ್ತೇನೆ. ಸೊ ಮಧ್ಯಾಹ್ನ ಒಂಥರ ಎಲ್ಲ ದಿವಸವೂ ನಮಗೆ ಅಡುಗೆ ಮಾಡೋ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ದಿನಾಲೂ ಅದೇ ಕೆಲಸ ಮಾಡುವಾಗ ಬೋರ್ ಅಂತ ಅನಿಸ್ಬಿಡುತ್ತೆ. ಸೊ ಅದರಲ್ಲೂ ನಮ್ಮ ಆದಿಗೆ ಈ ಸಾಂಬಾರು ಅದೆಲ್ಲ ಅಷ್ಟೇನು ಇಷ್ಟ ಆಗೋದೇ ಇಲ್ಲ. ಎಗ್ ರೈಸ್ ಇರ್ಬೋದು, ಫ್ರೈಡ್ ರೈಸ್ ಇರ್ಬೋದು, ಈ ಥರ ಎಲ್ಲ ರೈಸಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ಟು ಅದು ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಪುಲಾವ್ ಮಾಡುವಾಗ ಫಸ್ಟು ತರಕಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ತೀನಿ. ಆನಂತರ ನಾನು ಅಕ್ಕಿ ಎಷ್ಟು ಹಾಕಿದ್ದೀನೋ ಅದರ ಡಬಲ್ ಕ್ವಾಂಟಿಟಿಯಲ್ಲಿ ನೀರನ್ನು ಸೇರಿಸ್ಕೊಳ್ತೀನಿ. 1 ಲೋಟ ಅಕ್ಕಿ ಹಾಕಿದರೆ 2 ಲೋಟ ನೀರು. ತರಕಾರಿ ನಮಗೆ ಕಣ್ಣಾಳ್ತಲ್ಲೇ ಗೊತ್ತಾಗುತ್ತೆ, ಅದೊಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಈ ರೀತಿಯಾಗಿ ಮೆಷರ್ಮೆಂಟ್ ಮಾಡ್ಕೊಳ್ತೇನೆ. ಹಾಗೆ ಪುಲಾವ್ ಪೌಡ್ರ್ ಹಾಕಿದ್ದೀನಿ MTR ಇಂದ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಲಾಸ್ಟಲ್ಲಿ ಒಂದು ಸ್ವಲ್ಪ ತುಪ್ಪ ಕೂಡ ಮೇಲ್ಗಡೆಯಿಂದ ಹಾಕ್ಕೊಂಡಿದ್ದೀನಿ. ಪನ್ನೀರ್ ಕ್ಯೂಬ್ಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ವ. ಸೊ ಒಂದ್ಸಲ ರುಚಿ ನೋಡಿದರೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ನಮಗೆ ಪುಲಾವ್ ಯಾವ ರೀತಿ ಬರ್ಬೋದಂತ ಇವಾಗಲೇ ರುಚಿ ಗೊತ್ತಾಗ್ಬಿಡುತ್ತೆ. ಉಪ್ಪು, ಖಾರ ಅದೆಲ್ಲ ಚೆನ್ನಾಗಿದ್ರೆ ಸೂಪರ್ ಆಗೇನೆ ಬರುತ್ತೆ. ಹಾಗೆ ಒಂದು ಅರ್ಧ ಲೆಮನ್ ಕೂಡ ಹಾಕ್ಕೊಳ್ಬೋದು, ರೈಸ್ ಸ್ವಲ್ಪ ಉದುರಾಗಿ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿಯಾಗಿ ನಾನು ಸಿಂಪಲ್ ಆಗಿ ಪಲಾವ್ ಮಾಡ್ಕೊಂಡಿದ್ದೀನಿ. ಇವತ್ತು 2 ವಿಸಿಲ್ ಹಾಕೊಳ್ತಾ ಇದ್ದೀನಿ. ಮತ್ತೆ ಅಡಿಗೆ ಆಯ್ತಾ? ಹಸುವಾಯ್ತಿತ್ತು ಜೋರು. ಬೇಗ ಬೇಗ ಬೇಗ. ನಂಗೆ ಸುಸ್ತಾಯ್ತು. ನಂಗೆ ಹಸುವಾಗ್ತಿತ್ತು. ಸ್ವಲ್ಪ ವೇಟ್ ಮಾಡಿ. ಬೇಗ. ಜೋರ್ ಹಸುವಾದ್ರೆ ಯಾರಾದ್ರೂ ಕಾಯಿಸಿ ಎಷ್ಟು ಬರುತ್ತಲ್ಲ. ಹೌದು. ಇವತ್ತು ನೀವು ಹೇಳಿದಲ್ಲ ಅನ್ನ ಸರ್ ಬೋರ್ ಅಂತ. ಹಾ, ಎಂತ ಮಾಡ್ದಿ? ಪನ್ನೀರ್ ಪುಲಾವ್. ಪನ್ನೀರ್ ಪುಲಾವ್, ಯೆಸ್. ಅದಕ್ಕೆ ಪನ್ನೀರ್ ಹೇಳು. ಪನ್ನೀರ್ ನಂಗೆ ಈಗ ಐಸ್ ಕ್ರೀಮ್ ಬೇಕು. ಐಸ್ ಕ್ರೀಮ್ ಹೇಗೆ ಮಾಡೋದು? ಹಾಕಿ ಮ್ಯಾಂಗೋ ಹಾಕಿ ಮಿಕ್ಸ್ ಮಾಡಿ ತಿನ್ನೋದು. ಇವಾಗ ಅವನೇ ರೆಸಿಪಿ ಹೇಳ್ತಿದ್ದಾರೆ ಹೇಗೆ ಮಾಡೋದಂತ. ನೋಡೋಣ ಪನ್ನೀರ್ ಪುಲಾವ್ ಹೇಗಾಗಿದೆ ಅಂತ. ಪನ್ನೀರ್ ಪುಲಾವ್ ಮಾಡುವ ವಿಧಾನ ನಾನು ಡೀಟೇಲ್ಡ್ ಆಗಿ ವಿಡಿಯೋ ಮಾಡಿಲ್ಲ. ಪನ್ನೀರ್ ಪಲಾವ್ ಜೊತೆ ಇವತ್ತಿನ ಈ ಒಂದು ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದವರು ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಸಿ ಯು, ಟೇಕ್ ಕೇರ್, ಬಾಯ್.